Dear students, let us discuss capital structure, that is earnings per share problems. Before studying the problems, let us see the meaning of capital structure. Capital structure means the total combined investment of a business consisting of equity, capital, debentures, retained earnings, preference shares, and other long-term borrowed funds. So capital structure is the mixture of capital put into in the form of equity, in the form of debentures, in the form of retained earnings, in the form of preference shares and other long-term borrowed funds. ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ಕ್ಯಾಪಿಟಲ್ ಸ್ಟ್ರಕ್ಚರು ಪರ್ಟಿಕ್ಯುಲರ್ ಆಗಿ ಅರ್ನಿಂಗ್ ಪರ್ ಶೇರ್ ಮೆಥಡನ್ನು ನೋಡೋಣ. ಅಂದರೆ ಈ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತಂದರೆ ಇದು ಶೇರ್ಗಳಲ್ಲಿ ನಾವು ಬಂಡವಾಳವನ್ನು ಎರಡು ರೀತಿ ಸಂಗ್ರಹಣೆ ಮಾಡ್ತೀವಿ. ಒಂದು ಶೇರ್ಸ್ಗಳ ಮೂಲಕ, ಅದು ಓನರ್ಶಿಪ್ ಕ್ಯಾಪಿಟಲ್ ಅಂತ ಕರೀತಾರೆ. ಇನ್ನೊಂದು ಬಾರೋಡ್ ಕ್ಯಾಪಿಟಲ್ ಅಂತೇಳಿ. ಹಾಗಾದರೆ ಬಾರೋಡ್ ಕ್ಯಾಪಿಟಲ್ ಅಂದರೆ ಡಿಬೆಂಚರ್ಸ್ ಆಗಿರ್ಬೋದು ಅಥವಾ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಆಗಿರ್ಬೋದು. ಸೊ ಇವುಗಳನ್ನು, ಹಾಗಾದರೆ ಇವೆರಡರ ಕಾಂಬಿನೇಷನು ಬಾರೋಡ್ ಕ್ಯಾಪಿಟಲ್ ಆ್ಯಂಡ್ ಓನ್ಡ್ ಕ್ಯಾಪಿಟಲ್ ಕಾಂಬಿನೇಷನ್ಗೆ ನಾವು ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತೇಳಿ ಕರಿತೀವಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅರ್ನಿಂಗ್ ಪರ್ ಶೇರ್ ಮೆಥಡ್ನಲ್ಲಿ ಪ್ರಾಬ್ಲಮ್ಸನ್ನು ನೋಡೋಣಂತೆ. So problem is like this: a company has a equity share capital of rupees 10 lakh divided into shares of rupees 100 each. It wishes to raise further rupees 6 lakh for expansion through one of the following sources, that is all common stock. Common stock means equity shares. ಅಂದರೆ ಈಗೇನು 6 ಲಕ್ಷ ರೂಪಾಯಿ ಅಡಿಷ್ನಲ್ ರೈಸ್ ಮಾಡಬೇಕಂತಾರಲ್ಲ, ಈ 6 ಲಕ್ಷ ರೂಪಾಯಿ ಪೂರ್ತಿ ಈಕ್ವಿಟಿ ಶೇರ್ಸ್ ಮೂಲಕ ಪಡೆದುಕೊಂಡಿದ್ರೆ ಏನು ಮಾಡಬೇಕಂತೇಳಿ. ನೆಕ್ಸ್ಟು rupees 3,000 in common stock and 3 lakh in common stock and rupees 3 lakh in debts at 10%. And then third option is that all debts at 10% per annum. ಅಂದರೆ ಈ 6 ಲಕ್ಷ ರೂಪಾಯಿ ಏನು ಎಕ್ಸ್ಟ್ರಾ ತೊಗೋಬೇಕಂತ ಮಾಡಿದಾರಲ್ಲ ಎಡಿಷ್ನಲ್ಲು, ಇದು ಪೂರ್ತಿ ಬಾರೋಡ್ ಕ್ಯಾಪಿಟಲನ್ನು ಮೂಲಕ ತೆಗೆದುಕೊಂಡ್ರೆ ಅಥವಾ ಡೆಟ್ಸ್ ಅಂತ ಕರೀತಾರೆ ಅಥವಾ ಡಿಬೆಂಚರ್ಸ್ ಅಂತೇಳಿ. ನೆಕ್ಸ್ಟು ಫೋರ್ತ್ ಏನಿದೆ ಅಂತಂದರೆ rupees 2 lakh in common stock and rupees 4 lakh in preference shares with rate of dividend at 88%. ಅಂದರೆ ನಾಲ್ಕನೇ ಆಪ್ಷನ್ ಏನಂತಂದರೆ 2 ಲಕ್ಷ ರೂಪಾಯಿ ಈಕ್ವಿಟಿ ಶೇರ್ಸ್ ಮೂಲಕ ತೊಗೊತಾರೆ, 4 ಲಕ್ಷ ರೂಪಾಯಿ ಪ್ರಿಫರೆನ್ಸ್ ಶೇರ್ಸ್ ಮೂಲಕ ತೆಗೆದುಕೊತಾರೆ. ದೆನ್ the company's existing earning before interest and tax, that is EBIT, are rupees 3 lakh. Corporate rate of tax is 50%. Determine the earning per share in each plan and comment on the implications of financial leverage. ಹಾಗಾದರೆ ಇಲ್ಲೇ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಈಗಾಗಲೇ ಅವ್ರ ಹತ್ರ 10 ಲಕ್ಷ ರೂಪಾಯಿ ಕ್ಯಾಪಿಟಲ್ ಇದೆ, ಮತ್ತು ಅವ್ರು ಏನು ಮಾಡ್ಬೇಕಂತ ಮಾಡಿದ್ದಾರೆ ಅಂದರೆ 6 ಲಕ್ಷ ರೂಪಾಯಿ ಬಂಡವಾಳ ಸಂಗ್ರಹಣೆ ಮಾಡಬೇಕಂತೇಳಿ ಬಯಸಿದ್ದಾರೆ. ಹಾಗಾದರೆ ಈ 6 ಲಕ್ಷ ರೂಪಾಯಿ ಬಂಡವಾಳವನ್ನು 4 ವಿಧದಲ್ಲಿ ಅವ್ರಿಗೆ ಅವಕಾಶ ಇದೆ. ಸೊ ಹಾಗಾದರೆ ಈ 4 ವಿಧದಲ್ಲಿ ಅವಕಾಶ ಇದೆಯಲ್ಲ, ಇದರಲ್ಲಿ ಯಾವುದು ಸೂಟೇಬಲ್ ಅನ್ನೋದನ್ನು ನಾವು ಹೇಳಬೇಕು. ಅದಕ್ಕೆ ಅರ್ನಿಂಗ್ ಪರ್ ಶೇರ್ ಕ್ಯಾಲ್ಕುಲೇಷನ್ ಮಾಡಿ ಅದರ ಮೂಲಕ ನಾವು ಈಗ ಯಾವುದು ಯೋಗ್ಯ ಅನ್ನೋದು ಹೇಳಬೇಕು. ಅಂದರೆ ಪೂರ್ತಿ 6 ಲಕ್ಷ ರೂಪಾಯಿ ಈಕ್ವಿಟಿ ಶೇರ್ನಲ್ಲಿ ತೆಗೆದುಕೊಂಡ್ರೆ ಹೆಂಗಾಗುತ್ತೆ, 6 ಲಕ್ಷ ರೂಪಾಯಿದಲ್ಲಿ 3 ಲಕ್ಷ ಈಕ್ವಿಟಿ ಶೇರ್ ಕ್ಯಾಪಿಟಲು, 3 ಲಕ್ಷ ಡೆಟ್ ಕ್ಯಾಪಿಟಲ್ನಲ್ಲಿ ತೊಗೊಂಡ್ರೆ ಹೆಂಗಾಗುತ್ತೆ, ಅಥವಾ 6 ಲಕ್ಷ ಪೂರ್ತಿ ಡೆಟ್ ಮೂಲಕ ಬಾರೋಡ್ ಕ್ಯಾಪಿಟಲ್ ಮೂಲಕ ಪಡೆದುಕೊಂಡ್ರೆ ಏನಾಗುತ್ತೆ. ದೆನ್ ನಾಲ್ಕನೇದು ಏನಂದ್ರೆ 2 ಲಕ್ಷ ರೂಪಾಯಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಮೂಲಕ, 4 ಲಕ್ಷ ರೂಪಾಯಿ ಪ್ರಿಫರೆನ್ಸ್ ಶೇರ್ಸ್ ಮೂಲಕ ತೆಗೆದುಕೊಂಡ್ರೆ ಕಲೆಕ್ಟ್ ಮಾಡಿದ್ರೆ ಏನಾಗ್ತೈತೆ ಅಂತೇಳಿ. ಹಾಗಾದ್ರೆ ಇವು 4ರಲ್ಲಿ ನೀವು ಹೇಳಬೇಕು, ಪೂರ್ತಿ ಈಕ್ವಿಟಿ ತೊಗೊಳ್ರಿ ಅಂತ ಹೇಳ್ತಿರೋ, ಅಥವಾ 50% ಈಕ್ವಿಟಿ 50% ಡೆಟ್ ಅಂತ ಹೇಳ್ತಿರೋ, ಅಥವಾ ಪೂರ್ತಿ 6 ಲಕ್ಷ ರೂಪಾಯಿನೂ ಬಾರೋಡ್ ಮಾಡಂತ ಹೇಳ್ತಿರೋ, ಅಥವಾ 2 ಲಕ್ಷ ರೂಪಾಯಿ ಈಕ್ವಿಟಿ ಶೇರ್ ಕ್ಯಾಪಿಟಲು, 4 ಲಕ್ಷ ರೂಪಾಯಿ ಪ್ರಿಫರೆನ್ಸ್ ಶೇರ್ಸ್ ಮೂಲಕ ಕಲೆಕ್ಟ್ ಮಾಡ್ಕೊಳ್ತಿರೋ, ಯಾವುದನ್ನು ನಾವು ಸಜೆಸ್ಟ್ ಮಾಡ್ಕೊಳ್ಬೇಕು. ಇದಕ್ಕೆ
ನಾವು ಅರ್ನಿಂಗ್ ಪರ್ ಶೇರನ್ನು ಕ್ಯಾಲ್ಕುಲೇಷನ್ ಮಾಡಿ ಅದ್ರ ಮೇಲೆ ಹೇಳ್ಕೊಳ್ಬೇಕಾಗತ್ತೆ. ಸೊ ಉತ್ತರ ಹೀಗಿದೆ. ಸೊ ಕಾಂಪ್ಯೂಟೇಷನ್ ಆಫ್ ಅರ್ನಿಂಗ್ ಪರ್ ಶೇರ್. ಅರ್ನಿಂಗ್ ಪರ್ ಶೇರ್ ಅಂದರೆ ರಿಟರ್ನ್ ಪರ್ ಶೇರ್ ಅಂತೇಳಿ, ಒಂದು ಶೇರಿಗೆ ಎಷ್ಟು ಆದಾಯ ಬರುತ್ತೆ ಅಂತಕ್ಕಂಥದ್ರ ಮೇಲೆ ನಾವು ಅರ್ನಿಂಗ್ ಪರ್ ಶೇರ್ ಅಂತೇವಿ. ಸೊ ಇದು ಕಾಂಪ್ಯೂಟೇಷನ್ ಹೀಗೆ ಮಾಡ್ಕೊಳ್ಬೇಕು. ಪರ್ಟಿಕ್ಯುಲರ್ಸ್ ತೆಗೆದುಕೊಳ್ಳಿ, ದೆನ್ ಪ್ರೆಸೆಂಟ್ ಪೊಸಿಷನ್ ತೆಗೆದುಕೊಳ್ಳಿ, ನೆಕ್ಸ್ಟ್ ಎಕ್ಸ್ಪಾನ್ಷನ್ ಪ್ಲ್ಯಾನ್ ಅಂತಿದೆ. ಆ ಎಕ್ಸ್ಪಾನ್ಷನ್ ಪ್ಲ್ಯಾನಲ್ಲಿ ಫಸ್ಟ್ ಪ್ಲ್ಯಾನು, ಸೆಕೆಂಡ್ ಪ್ಲ್ಯಾನು, ಥರ್ಡ್ ಪ್ಲ್ಯಾನು ಆ್ಯಂಡ್ ದೆನ್ ಫೋರ್ತ್ ಪ್ಲ್ಯಾನ್ ಅಂತೇಳಿ ಮಾಡ್ಕೊಳ್ಳಿ. ಸೊ ಹಾಗಾದರೆ ಇಲ್ಲಿ ನಿಮಗೆ ನೀವು ಇಲ್ಲಿ ಬೇಕಾದ್ರೆ ಗುರ್ತು ಮಾಡ್ಕೊಳ್ಳಿ. ಫಸ್ಟ್ ಪ್ಲ್ಯಾನ್ ಏನಿದೆ, ಸೆಕೆಂಡ್ ಪ್ಲ್ಯಾನ್ನಲ್ಲಿ ಏನಿದೆ, ಥರ್ಡ್ ಪ್ಲ್ಯಾನಲ್ಲಿ ಏನಿದೆ ಅನ್ನೋದನ್ನು ನೋಡ್ಕೊಳ್ಳಿ. ಹಾಗಾದರೆ ಇಲ್ಲೇ ಫಸ್ಟ್ ಪ್ಲ್ಯಾನು, ಸೆಕೆಂಡ್ ಪ್ಲ್ಯಾನು ಆ್ಯಂಡ್ ದೆನ್ ಥರ್ಡ್ ಪ್ಲ್ಯಾನ್ ಈ ರೀತಿ ಮಾಡ್ಕೊಳ್ಳಿ. ಸೊ ಈಗ ಫಸ್ಟ್ ಪ್ಲ್ಯಾನ್ ನೋಡೋಣ. ಆಪ್ರೇಟಿಂಗ್ ಪ್ರಾಫಿಟ್ ತೆಗೆದುಕೊಳ್ಳಿ. ಇಲ್ಲಿ ಪ್ರಾಬ್ಲಮ್ನಲ್ಲಿ ಕೊಟ್ಟಿದ್ದಾರೆ ನಿಮಗೆ ಆಪ್ರೇಟಿಂಗ್ ಪ್ರಾಫಿಟ್. ಅವ್ರು ಹೇಳ್ತಾರೆ ಆಪ್ರೇಟಿಂಗ್ ಪ್ರಾಫಿಟ್ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಅಂತ ಐತಲ್ಲ, ಇಲ್ಲಿ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಎಷ್ಟಿದೆ, 3 ಲ್ಯಾಕ್ ರುಪೀಸ್ ಇದೆ. ಹಾಗಾದರೆ 3 ಲ್ಯಾಕ್ ರುಪೀಸ್ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಇದ್ದಾಗ ಇದನ್ನು ತೆಗೆದುಕೊಳ್ಬೇಕು ಫಸ್ಟು. ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸು ಎಲ್ಲ ಕಡೆ 3 ಲ್ಯಾಕ್ 3 ಲ್ಯಾಕ್ 3 ಲ್ಯಾಕ್ ಅಂತ ಬರ್ಕೊಳ್ಳಿ. ಫಸ್ಟ್ ಪ್ರೆಸೆಂಟ್ ಪೊಸಿಷನ್ಗೆ 3 ಲ್ಯಾಕ್ ಅಂತ ಬರ್ಕೊಳ್ಳಿ. ದೆನ್ ಫಸ್ಟ್ ಆಪ್ಷನ್ ಅಂದ್ರೆ ಗೊತ್ತಿದೆಯಲ್ಲ ನಿಮಗೆ, ಪೂರ್ತಿ ಇಕ್ವಿಟಿ ಶೇರು 6 ಲಕ್ಷ ರೂಪಾಯಿ. ನೀವು ಇಲ್ಲಿ ಬೇಕಾದ್ರೆ ಬ್ರಾಕೆಟ್ನಲ್ಲಿ ಬರ್ಕೊಳ್ಬೋದು 6 ಲ್ಯಾಕ್ ರುಪೀಸ್ ಈಕ್ವಿಟಿ ಶೇರ್ ಅಂತೇಳಿ. ದೆನ್ ಎರಡನೇದೇನಿದೆ 50-50, 3 ಲ್ಯಾಕ್ ರುಪೀಸ್ ಇಕ್ವಿಟಿ ಶೇರ್ ಕ್ಯಾಪಿಟಲು, 3 ಲ್ಯಾಕ್ ರುಪೀಸ್ ಡೆಟ್ ಕ್ಯಾಪಿಟಲ್. ಅದನ್ನು ಬೇಕಾದ್ರೆ ಇಲ್ಲಿ ಬ್ರಾಕೆಟ್ನಲ್ಲಿ ನೀವು ಬರ್ಕೊಳ್ಳಿ, ನಾನು ಬರ್ದಿಲ್ಲ. ಸೊ ಸೆಕೆಂಡ್ ಆಪ್ಷನ್ ಏನು, 3 ಲ್ಯಾಕ್ ಇಕ್ವಿಟಿ, 3 ಲ್ಯಾಕ್ ಡಿಬೆಂಚರ್ಸ್ ಅಂತೇಳಿ ಅಥವಾ ಡೆಟ್ ಅಂತೇಳಿ. ದೆನ್ ಮೂರನೇದು ಏನಂತಂದ್ರೆ ಆಲ್ ಡೆಟ್ ಅಂತ ಹೇಳ್ತಾ ಇದ್ದಾರೆ. ಆಲ್ ಡೆಟ್ ಅಂತಂದ್ರೆ 6 ಲ್ಯಾಕ್ ರುಪೀಸು ಡಿಬೆಂಚರ್ ಅಂತೇಳಿ ಇಲ್ಲಿ ಬ್ರಾಕೆಟ್ನಲ್ಲಿ ಅಥವಾ ಡೆಟ್ ಅಂತ ಬ್ರಾಕೆಟ್ನ ಬರ್ಕೊಳ್ಳಿ. ನೆಕ್ಸ್ಟ್ ಫೋರ್ತ್ ಆಪ್ಷನ್ ಏನಿದೆ ಅಂತಂದ್ರೆ 2 ಲ್ಯಾಕ್ ರುಪೀಸ್ ಇಕ್ವಿಟಿ ಶೇರ್ ಕ್ಯಾಪಿಟಲು, 4 ಲ್ಯಾಕ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತೇಳಿ. ಸೊ ಈ ಆಪ್ಷನ್ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ನೀವು ಗುರುತು ಮಾಡಿಕೊಂಡ್ರೆ ಭಾಳ ಚಲೋ. ಇಲ್ಲೇ 2 ಲ್ಯಾಕ್ ಈಕ್ವಿಟಿ, 4 ಲ್ಯಾಕ್ ಪ್ರಿಫರೆನ್ಸ್ ಶೇರ್ಸು. ಇಲ್ಲೇ ಪೂರ್ತಿ ಡೆಟ್ಟು 6 ಲ್ಯಾಕ್ ರುಪೀಸು ಡೆಟ್ಟು. ದೆನ್ ಇಲ್ಲೇ 3 ಲ್ಯಾಕ್ ರುಪೀಸ್ ಡೆಟ್ಟು, 3 ಲ್ಯಾಕ್ ರುಪೀಸು ಇಕ್ವಿಟಿ ಶೇರ್ ಕ್ಯಾಪಿಟಲು. ಇಲ್ಲೇ 6 ಲ್ಯಾಕ್ ರುಪೀಸ್ ಪೂರ್ತಿ ಇಕ್ವಿಟಿ ಶೇರ್ ಕ್ಯಾಪಿಟಲ್. ಅದನ್ನು ಬರ್ಕೊಳ್ಬೇಕು. ಬರ್ಕೊಂಡ್ರೆ ನಿಮ್ಗೆ ಇಲ್ಲಿ ಇಂಟ್ರೆಸ್ಟು ಡಿವಿಡೆಂಟು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾದರೆ ಆಪ್ರೇಟಿಂಗ್ ಪ್ರಾಫಿಟ್ ಅವರೇ ಕೊಟ್ಟಿದ್ದಾರೆ, ಇದನ್ನು ನಾವೆಲ್ಲೂ ಕಂಡು ಹಿಡಿದಿಲ್ಲ, ಪ್ರಾಬ್ಲಮ್ನಾಗ ಕೊಟ್ಟಿದ್ದಾರೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಅಂತೇಳಿ. ಸೊ ಎಲ್ಲ ಆಪ್ಷನ್ಗೂ ನಾವು 3 ಲ್ಯಾಕ್ 3 ಲ್ಯಾಕ್ 3 ಲ್ಯಾಕ್ ಅಂತ ಬರ್ಕೊತ ಹೋಗ್ಬಿಡ್ರಿ. ನೆಕ್ಸ್ಟು ಲೆಸ್ ಇಂಟ್ರೆಸ್ಟ್ ಲೆಸ್ ಮಾಡಬೇಕು. ಹಾಗಾದ್ರೆ ಇಂಟ್ರೆಸ್ಟ್ ಎಲ್ಲಿ ಬರ್ತೈತೆ ಅಂತಂದರೆ ಯಾವ ಯಾವ ಆಪ್ಷನ್ನಲ್ಲಿ ಡೆಟ್ ಕ್ಯಾಪಿಟಲ್ ಇದೆನೋ ಅಲ್ಲಿ ಇಂಟ್ರೆಸ್ಟ್ ಬರ್ತೈತೆ. ಹಾಗಾದರೆ ಫಸ್ಟ್ ಇದರಲ್ಲಿ ಆಪ್ಷನ್ನಲ್ಲಿ ಇದಿಲ್ಲ, ಡೆಟ್ ಇಲ್ಲ, ಪೂರ್ತಿ ಏನಾಗಿದೆ 6 ಲ್ಯಾಕ್ ಇಕ್ವಿಟಿ ಇದೆ, ಅದರಿಂದ ಇಲ್ಲಿ ಇಂಟ್ರೆಸ್ಟ್ ಬರೋದಿಲ್ಲ. ಬಟ್ ಎರಡನೇ ಆಪ್ಷನ್ನಲ್ಲಿ ಏನಿದೆ ಅಂತಂದರೆ 3 ಲ್ಯಾಕ್ ರುಪೀಸ್ ಇಕ್ವಿಟಿ ಇದೆ, 3 ಲ್ಯಾಕ್ ರುಪೀಸ್ ಡೆಟ್ ಇದೆ. ಹಾಗಾದ್ರೆ ಆ 3 ಲ್ಯಾಕ್ ರುಪೀಸ್ ಡೆಟ್ ಇದೆಯಲ್ಲ, ಆ ಡೆಟ್ ಮೇಲೆ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಷನ್ ಮಾಡಬೇಕು 10%. ಸೊ ಆ 10%, 3 ಲ್ಯಾಕ್ ಮೇಲೆ 10%. ಮತ್ತು ಈ 3 ಲ್ಯಾಕ್ ಅಲ್ಲ, ಅವ್ರೇನು ಪ್ರಾಬ್ಲಮ್ನಾಗ ಕೊಟ್ಟಿದಾರಲ್ಲ 3 ಲ್ಯಾಕ್ ರುಪೀಸ್ ಇಕ್ವಿಟಿ, 3 ಲ್ಯಾಕ್ ರುಪೀಸ್ ಡೆಟ್ ಅಂತ ಹೇಳ್ತಾರಲ್ಲ, ಆ ಡೆಟ್ ಮೇಲೆ 10% ಮಾಡ್ಕೊಳ್ಳಿ, 30,000 ಬರ್ತೈತಿ. ನೆಕ್ಸ್ಟ್ ಥರ್ಡ್ ಆಪ್ಷನ್ ಏನಿದೆ ಅಂತಂದ್ರೆ 6 ಲಕ್ಷ ರೂಪಾಯಿನೂ ಡೆಟ್ ಅಂತ ಹೇಳಿದಾರೆ. ನೀವು ಅದಕ್ಕೆ ಇಲ್ಲಿ ಬರ್ಕೊಳ್ಬೇಕಾಗಿತ್ತು, ನಾನು ಮಿಸ್ ಮಾಡಿದ್ದೀನಿ. ನೀವು ಬರ್ಕೊಂಡ್ರೆ ಕ್ಲಿಯರ್ ಆಗ್ತದೆ. 6 ಲಕ್ಷ ರೂಪಾಯಿನೂ ಡೆಟ್ ಇದೆ. ಸೊ 6 ಲಕ್ಷ ರೂಪಾಯಿಗೆ 10% ಅಂತಂದರೆ 60,000 ಆಗುತ್ತೆ. 60,000 ಇಂಟ್ರೆಸ್ಟ್ ಮಾಡಿರಿ. ಆನಂತರ ಲಾಸ್ಟ್ ಆಪ್ಷನ್ ಏನಿದೆಯಲ್ಲ ಅಲ್ಲಿ ಡೆಟ್ ಇಲ್ಲೇ ಇಲ್ಲ, 2 ಲಕ್ಷ ರೂಪಾಯಿ ಇಕ್ವಿಟಿ ಇದೆ, 4 ಲಕ್ಷ ರೂಪಾಯಿ ಪ್ರಿಫರೆನ್ಸ್ ಶೇರ್ಸ್ ಇದೆ. ಹಾಗಾಗಿಬಿಟ್ಟು ಇಲ್ಲಿ ಇಂಟ್ರೆಸ್ಟ್ ಬರೋದಿಲ್ಲ. ಇವೆರಡೇ ಆಪ್ಷನ್ನಲ್ಲಿ ಇಂಟ್ರೆಸ್ಟ್ ಬರ್ತಕ್ಕಂಥದ್ದು. ಲೆಸ್ ಮಾಡ್ಕೊಳ್ಳಿ, ಇಲ್ಲಿ ಇಂಟ್ರೆಸ್ಟ್ ಇಲ್ಲ ಮತ್ತು 3 ಲ್ಯಾಕ್ ಆಗುತ್ತೆ. ದೆನ್ ಇದು 3 ಲ್ಯಾಕ್ ಆಗುತ್ತೆ. ಇಲ್ಲಿ 3 ಲ್ಯಾಕ್ನಲ್ಲಿ 30,000 ಮೈನಸ್ ಮಾಡ್ಕೊಳ್ಳಿ, 2,70,000 ಬರ್ತೈತಿ. ಇಲ್ಲಿ 3 ಲ್ಯಾಕ್ನಲ್ಲಿ 60,000 ಮೈನಸ್ ಮಾಡ್ಕೊಳ್ಳಿ, 2,40,000 ಬರ್ತೈತಿ. ಇಲ್ಲಿ 3 ಲ್ಯಾಕ್ನಲ್ಲಿ ಏನು ಲೆಸ್ ಮಾಡೋದಿಲ್ಲ ಇಂಟ್ರೆಸ್ಟು ಮತ್ತು 3 ಲ್ಯಾಕ್ ಬರ್ತೈತಿ. ಹಾಗಾದ್ರೆ ಈಗೇನು ಬಂದಿದೆ ಅಲ್ಲಿ ಈ ಅಮೌಂಟು, ಇದಕ್ಕೆ ಏನಂತಾರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಕರೀತಾರೆ. ಹಾಗಾದರೆ ಈ ಅಮೌಂಟ್ನಲ್ಲಿ ಏನು ಲೆಸ್ ಮಾಡ್ಕೋಬೇಕು, ಟ್ಯಾಕ್ಸನ್ನು ಲೆಸ್ ಮಾಡ್ಕೊಳ್ಬೇಕು. ಅವರು ರೇಟ್ ಆಫ್ ಟ್ಯಾಕ್ಸ್ ಎಷ್ಟು ಕೊಟ್ಟಾರ, 50% ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಪ್ರೆಸೆಂಟ್ 3 ಲ್ಯಾಕ್ನಲ್ಲಿ 50% ಅಂತಂದರೆ 1,50,000. ಸೊ ಈ 3 ಲ್ಯಾಕಿಗೆ 50% ಅಂದರೆ 1,50,000. 2,70,000ಗೆ 50% ಅಂದರೆ 1,35,000. 2,40,000
ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಇದೆ, ಇದಕ್ಕೆ 50% ಅಂದರೆ 1,20,000 ಆಗುತ್ತೆ. ಮತ್ತು ಇಲ್ಲಿ 3 ಲ್ಯಾಕ್ ಅರ್ನಿಂಗ್ಸ್ ಬಿಫೋರ್ ಆ್ಯಂಡ್ ಟ್ಯಾಕ್ಸ್ ಅಂತಿದೆ. ಸೊ ಅದರಲ್ಲಿ 3 ಲ್ಯಾಕ್ನಲ್ಲಿ 50% ಅಂದರೆ 1,50,000 ಆಗುತ್ತೆ. ಇವೆಲ್ಲ ಅಮೌಂಟ್ ಏನಂತಂದರೆ ಇವೆಲ್ಲ ಟ್ಯಾಕ್ಸ್ ಇವು. ಹಾಗಾದರೆ ಈ ಅಮೌಂಟ್ನಲ್ಲಿ ಈ ಟ್ಯಾಕ್ಸ್ ಅಮೌಂಟನ್ನು ಲೆಸ್ ಮಾಡ್ಕೊಳ್ಳಿ. ಸೊ 3 ಲ್ಯಾಕ್ನಲ್ಲಿ 1,50,000 ಹೋಯ್ತು ಅಂದರೆ 1,50,000, 1,50,000, ದೆನ್ 2,70,000 1,35,000 ಹೋತಂದ್ರೆ 1,35,000, 2,40,000 1,20,000 ಮೈನಸ್ ಮಾಡಿರಿ, 1,20,000 ಬರ್ತೈತಿ. ಈ 3 ಲ್ಯಾಕ್ನಲ್ಲಿ 1,50,000 ಮೈನಸ್ ಮಾಡಿರಿ, 1,50,000 ಬರುತ್ತೆ. ಹಾಗಾದ್ರೆ ಈಗೇನು ಬಂದಿದೆಯಲ್ಲ ಅಮೌಂಟು, ಇದಕ್ಕೆ ಏನಂತ ಕರೀತಾರೆ ಅಂತಂದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಕರೀತಾರೆ. ಈ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ನಲ್ಲಿ ಡಿವಿಡೆಂಟನ್ನು ಲೆಸ್ ಮಾಡಬೇಕು, ಪ್ರಿಫರೆನ್ಸ್ ಡಿವಿಡೆಂಟ್. ಹಾಗಾದ್ರೆ ಹೇಳಿ, ಪ್ರಿಫರೆನ್ಸ್ ಡಿವಿಡೆಂಟನ್ನು ಫಸ್ಟ್ ಆಪ್ಷನ್ನಲ್ಲಿ ತೊಗೊಂಡಿದ್ದೀವಿ? ಇಲ್ಲ. ಸೆಕೆಂಡ್ ಆಪ್ಷನಲ್ಲಿ ಐತಿ? ಇಲ್ಲ. ಥರ್ಡ್ ಆಪ್ಷನಲ್ಲಿ ಐತಿ? ಇಲ್ಲ. ಫೋರ್ತ್ ಆಪ್ಷನಲ್ಲಿ ಇದೆ, ಅದಕ್ಕೆ ನಿಮ್ಗೆ ಇಲ್ಲಿ ಬರ್ಕೊಡ್ರಿ ಅಂತ ಹೇಳಿದ್ದೀನಿ. ಫೋರ್ತ್ ಆಪ್ಷನಲ್ಲಿ ಏನಿದೆ, 2 ಲ್ಯಾಕ್ ರುಪೀಸ್ ಈಕ್ವಿಟಿ ಇದೆ, 4 ಲ್ಯಾಕ್ ಪ್ರಿಫರೆನ್ಸ್ ಶೇರ್ಸ್ ಇದೆ. ಹಾಗಾದ್ರೆ ಆ 4 ಲ್ಯಾಕ್ ಪ್ರಿಫರೆನ್ಸ್ ಶೇರ್ಸ್ಗೆ ಇದು ಮಾಡ್ಕೊಳ್ಳಿ, ಏನು ಡಿವಿಡೆಂಟನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಪರ್ಸೆಂಟೇಜ್ ಕೊಟ್ಟಿದ್ದಾರೆ, ಅಲ್ಲಿ ಪರ್ಸೆಂಟೇಜ್ ಪ್ರಕಾರ ನೀವು ಮಾಡ್ಕೊಳ್ಳಿ. ಎಷ್ಟಿದೆ ನೋಡಿರಿ, 8% ಇದೆ. ಸೊ 8% ಆನ್ 4 ಲ್ಯಾಕ್ ರುಪೀಸ್ 32,000 ಹೆಂಗೆ ಬಂತಂತಂದ್ರೆ 8 ಲಕ್ಷ ರೂಪಾಯಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆ. ಆ 8 ಲಕ್ಷ ರೂಪಾಯಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ನಲ್ಲಿ 8 ಲಕ್ಷ ರೂಪಾಯಿಗೆ 4 ಲ್ಯಾಕ್ ರುಪೀಸ್ ಇದೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲು. 4 ಲ್ಯಾಕಿಗೆ 8% ಮಾಡ್ಕೊಳ್ಳಿ. 4 ಲ್ಯಾಕಿಗೆ 8% ಅಂದರೆ 32,000 ಬರ್ತೈತಿ. ಹಾಗಾದ್ರೆ 32,000 ಪ್ರಿಫರೆನ್ಸ್ ಶೇರ್ ಡಿವಿಡೆಂಟನ್ನು ಲೆಸ್ ಮಾಡ್ಕೊಳ್ಳಿ. ಲೆಸ್ ಮಾಡಿದ ಮೇಲೆ ಮತ್ತೆ ಅಮೌಂಟನ್ನು ಕಂಡು ಹಿಡ್ಕೊಳ್ಳಿ. ಸೊ ಇದು 1,50,000 ಏನು ಲೆಸ್ ಇಲ್ಲ, 1,50,000. ಇಲ್ಲೂ ಏನು ಲೆಸ್ ಮಾಡೋದಿಲ್ಲ, 1,50,000. ದೆನ್ ಇಲ್ಲೂ ಏನು ಲೆಸ್ ಮಾಡೋಲ್ಲ, 1,35,000. ಇಲ್ಲೂ ಪ್ರಿಫರೆನ್ಸ್ ಡಿವಿಡೆಂಟ್ ಇಲ್ಲ, 1,20,000. ಲಾಸ್ಟಿಗೆ ಮಾತ್ರ ಪ್ರಿಫರೆನ್ಸ್ ಡಿವಿಡೆಂಟ್ ಇದೆ. 1,50,000ನಲ್ಲಿ 32,000 ಮೈನಸ್ ಮಾಡ್ಕೊಳ್ಳಿ. ದೆನ್ ಯು ವಿಲ್ ಗೆಟ್ 1,18,000. ವಾಟ್ ಈಸ್ ದಿಸ್? ಇವೆಲ್ಲ ಏನಿದ್ದು ಅಮೌಂಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತೇಳಿ. ಹಾಗಾದ್ರೆ ಅಮೌಂಟ್ ಅವೈಲೇಬಲ್ ಟು ಈಕ್ವಿಟಿ ಶೇರ್ಸ್ ಹೋಲ್ಡರ್ಸನ್ನು ನೀವು ಕ್ಯಾಲ್ಕುಲೇಷನ್ ಮಾಡಿದ ನಂತರ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಅಂತಂದರೆ ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ ಡಿವೈಡೆಡ್ ಬೈ ಅಮೌಂಟ್ ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ ಪರ್ ಶೇರ್ ಅಂತೇಳಿ. ಸೊ ಇಲ್ಲೇ ನಿಮಗೆ ಇದೆ, ಇಲ್ಲಿದೆ ಅಲ್ಲ, ಇದು 10 ಲ್ಯಾಕ್ ರುಪೀಸ್ ಇದೆ. ಸೊ ಡಿವೈಡೆಡ್ ಬೈ 100 ಈಚ್ ಅಂತೇಳಿ ಕರಿತೀವಿ ನಾವು. ಸೊ 100 ಈಚ್ ಇದರಿಂದ ಇದು ಡಿವೈಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಡಿವೈಡ್ ಮಾಡ್ಕೊಂಡ್ರಾಗ ಏನು ಬರ್ತೈತಿ, 10,000 ಬರ್ತೈತಿ ಈಕ್ವಿಟಿ ಶೇರ್. ಈಕ್ವಿಟಿ ಶೇರ್ 10,000. ಪ್ರೆಸೆಂಟ್ ಏನಿದೆ 10 ಲ್ಯಾಕ್ ಇದೆಯಲ್ಲ, ಸೊ ಅದನ್ನಷ್ಟೇ ಡಿವೈಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಏನಾಗ್ತೈತೆ ಅಂತಂದ್ರೆ ಈಗ ಫಸ್ಟ್ನಲ್ಲಿ ಅಮೌಂಟ್ ಅಷ್ಟೇ, ಎಡಿಷ್ನಲ್ ಅಮೌಂಟ್ ಇಲ್ಲ. ಇಲ್ಲಿ ಎಡಿಷ್ನಲ್ ಅಮೌಂಟ್ ಸ್ಟಾರ್ಟ್ ಆಗ್ತೈತಿ. 10 ಲ್ಯಾಕ್ ಪ್ಲಸ್ 6 ಲ್ಯಾಕ್ ಎಡಿಷ್ನಲ್ ಅಮೌಂಟು 16 ಲ್ಯಾಕ್ ಆಗುತ್ತೆ. 16 ಲ್ಯಾಕಿಗೆ ಏನು ಮಾಡ್ಕೊಳ್ಬೇಕು ನಾವು, ಡಿವೈಡೆಡ್ ಬೈ 100 ಮಾಡ್ಕೊಳ್ಳಿ. 100 ಮಾಡ್ಕೊಂಡ್ರೆ ಏನಾಗ್ತೈತಿ, 16,000 ಬರ್ತೈತಿ. ಸೊ ನಾನು ಇಲ್ಲಿ ಬರ್ದಿಲ್ಲ, ಇಲ್ಲೇನು ಬರಿಬೇಕಂತಂದರೆ ಶೇರ್ ಕ್ಯಾಪಿಟಲ್ ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ ಅಂತೇಳಿ. ಸೊ 16 ಲ್ಯಾಕ್, ಇಲ್ಲೇ 10 ಲ್ಯಾಕ್ ಇದೆ ಎಕ್ಸಿಸ್ಟಿಂಗ್, ಇದು ಪ್ರೆಸೆಂಟ್ ಅಂದರೆ ಎಕ್ಸಿಸ್ಟಿಂಗ್ 10 ಲ್ಯಾಕ್ ಇದೆ ಶೇರ್ ಕ್ಯಾಪಿಟಲು. ಡಿವೈಡೆಡ್ ಬೈ 100 ಮಾಡಿದರೆ 10,000 ನಂಬರ್ ಆಫ್ ಶೇರ್ಸ್ ಬರ್ತೈತಿ. ಇಲ್ಲಿ ಏನಾಗಿದೆ ಅಂದರೆ ಆಪ್ಷನ್ನಲ್ಲಿ ಪ್ರೆಸೆಂಟು ಪ್ಲಸ್ ಎಡಿಷ್ನಲ್ಲು 10 ಲ್ಯಾಕ್ ಪ್ಲಸ್ 6 ಲ್ಯಾಕ್ ನೀವು ರೈಸ್ ಮಾಡ್ತಾ ಇದ್ದೀರಿ. 6 ಲ್ಯಾಕ್ ರೈಸ್ ಮಾಡಿದರೆ ಇಲ್ಲಿ ಏನಾಗ್ತೈತಿ, ನಂಬರ್ ಆಫ್ ಇಕ್ವಿಟಿ ಶೇರ್ಸು 16,000 ಬರ್ತೈತಿ. ಇಲ್ಲಿ ಏನಾಗ್ತೈತಿ ಅಂತಂದರೆ 3 ಲ್ಯಾಕ್ ರುಪೀಸು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಡಿಷ್ನಲ್ ಮಾಡ್ತಾ ಇದ್ದೀರಿ. ದೆನ್ 10 ಲ್ಯಾಕ್ ರುಪೀಸು ಅರ್ಲಿಯರ್ ಇದೆ, ಎಕ್ಸಿಸ್ಟಿಂಗ್ ಇದೆ. 10 ಲ್ಯಾಕ್ ಪ್ಲಸ್ 3 ಲ್ಯಾಕ್ ಮಾಡಿಕೊಂಡ್ರೆ ಎಷ್ಟು ಬರ್ತೈತಿ, 10 ಲ್ಯಾಕ್ ಪ್ಲಸ್ 3 ಲ್ಯಾಕ್ 13 ಲ್ಯಾಕ್ ಆಗ್ತೈತಿ. ಸೊ 13 ಲ್ಯಾಕಿಗೆ ಡಿವೈಡೆಡ್ ಬೈ 100 ಮಾಡಿರಿ, 13,000 ಬರ್ತೈತಿ. ನೆಕ್ಸ್ಟ್ ಇದೂ ಹಾಗೆ. ಈ ಥರ್ಡ್ ಆಪ್ಷನಲ್ಲಿ ಏನಿದೆ, ಎಡಿಷ್ನಲ್ ಏನು ಅಮೌಂಟ್ 6 ಲ್ಯಾಕ್ ಇದೆಯಲ್ಲ, ಅದು ಪೂರ್ತಿ ಡೆಟ್ ಕ್ಯಾಪಿಟಲ್ ಇದೆ. ಡೆಟ್ ಕ್ಯಾಪಿಟಲ್ ಇದರಿಂದ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇಲ್ಲ. ಹಾಗಾದ್ರೆ ಈಕ್ವಿಟಿ ಶೇರ್ ಕ್ಯಾಪಿಟಲು ಎಕ್ಸಿಸ್ಟಿಂಗ್ ಅಷ್ಟೇ. ಎಕ್ಸಿಸ್ಟಿಂಗ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂದರೆ 10 ಲ್ಯಾಕ್ ಡಿವೈಡೆಡ್ ಬೈ 100 ಮಾಡ್ಕೊಳ್ಳಿ. 10 ಲ್ಯಾಕ್ ಡಿವೈಡೆಡ್ ಬೈ 100 ಮಾಡ್ಕೊಂಡ್ರೆ ನಿಮಗೆ ಇಲ್ಲೂ 10,000 ಬರ್ತೈತಿ. ನೆಕ್ಸ್ಟ್ ಇಲ್ಲಿ ಏನಾಗಬೇಕಂತಂದ್ರೆ 10 ಲ್ಯಾಕ್ ಎಕ್ಸಿಸ್ಟಿಂಗ್ ಇದೆ, ಪ್ಲಸ್ 2 ಲ್ಯಾಕ್ ರುಪೀಸ್ ಏನು ಮಾಡ್ತಾ ಇದ್ದೀರಿ, ಎಡಿಷ್ನಲ್ ಅಮೌಂಟ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಮೂಲಕ ತೊಗೊತಾ ಇದ್ದೀರಿ. 12 ಲ್ಯಾಕ್ ಆಗ್ತೈತಿ. 12 ಲ್ಯಾಕ್ ಡಿವೈಡೆಡ್ ಬೈ 100 ಮಾಡಿ,
ಅಂದರೆ 12,000 ಬರ್ತೈತಿ ನಿಮಗೆ ನಂಬರ್ ಆಫ್ ಇಕ್ವಿಟಿ ಶೇರು. ಹಾಗಾದರೆ ನಂಬರ್ ಆಫ್ ಇಕ್ವಿಟಿ ಶೇರ್ ಅಂತಂದರೆ ಟೋಟಲ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ ಅಂತೇಳಿ. ಹಾಗಾದರೆ ಇಕ್ವಿಟಿ ಶೇರ್ ಕ್ಯಾಪಿಟಲು ಇಲ್ಲಿ ಎಷ್ಟಾಗ್ತೈತಿ 12 ಲ್ಯಾಕ್ ಆಗ್ತೈತಿ. 10 ಪ್ಲಸ್ 2 ಇಲ್ಲೇ ಇಕ್ವಿಟಿ ಶೇರ್ ಕ್ಯಾಪಿಟಲು ಬರೀ 10 ಲಕ್ಷ, ಯಾಕಂದರೆ ಎಡಿಷ್ನಲ್ ಕ್ಯಾಪಿಟಲು 6 ಲ್ಯಾಕ್ ಡೆಟ್ ಮೂಲಕ ಇದೆ. ಇಲ್ಲೇನಾಗಿದೆ ಎಕ್ಸಿಸ್ಟಿಂಗ್ 10 ಲ್ಯಾಕು ಪ್ಲಸ್ 3 ಲ್ಯಾಕ್ ರುಪೀಸ್ ಏನು ಮಾಡ್ತಾ ಇದ್ದೀರಿ ಇಕ್ವಿಟಿ ಶೇರ್ ಮೂಲಕ, ಅಂದರೆ 13 ಲ್ಯಾಕ್ ಆಗ್ತೈತಿ. ಸೊ 13 ಲ್ಯಾಕ್ ಅದಕ್ಕೆ ಡಿವೈಡೆಡ್ ಬೈ 100 ಅಂದರೆ 13,000 ಆಗಿದೆ. ಸೊ ಇಲ್ಲಿ ಏನಾಗ್ತೈತಿ ಫಸ್ಟ್ ಪ್ಲ್ಯಾನ್ನೊಳಗೆ ಪೂರ್ತಿ ಎಡಿಷ್ನಲ್ ಅಮೌಂಟ್ ಇಕ್ವಿಟಿ ಅಂತಿದೆ. ಹಾಗಾದರೆ 10 ಲ್ಯಾಕು ಪ್ಲಸ್ ಎಡಿಷ್ನಲ್ 6 ಲ್ಯಾಕು 16 ಲ್ಯಾಕ್ ಆಗ್ತೈತಿ. 16 ಲ್ಯಾಕ್ ಡಿವೈಡೆಡ್ ಬೈ 100 ಮಾಡ್ಕೊಂಡ್ರೆ 16,000 ಬರ್ತೈತಿ. ಸೊ ಈಗ ನಾವೇನು ಮಾಡ್ಕೊಳ್ಬೇಕಂದ್ರೆ ನಮಗೆ ಅಮೌಂಟ್ ಅವೈಲೇಬಲ್ ಫಾರ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಗೊತ್ತಾಯಿತು ಈ ಕಾಲಮ್ನಲ್ಲಿ. ಇದಕ್ಕೆ ಬೇಕಾದ್ರೆ ನೀವು ಎ ಅಂದ್ಕೊಂಡ್ರಿ ಕ್ಯಾಪಿಟಲ್ ಲೆಟರು. ದೆನ್ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಗೊತ್ತಾಯಿತು ನಿಮಗೆ. ನಂಬರ್ ಆಫ್ ಇಕ್ವಿಟಿ ಶೇರ್ಸ್ 10 ಲ್ಯಾಕ್ ಇವೆಲ್ಲ 10,000 ಇದೆ ಇದು. ಸೊ ಈಗೇನು ಮಾಡಬೇಕಂದ್ರೆ ಈಗ ನಮಗೆ ಇ ಪಿ ಎಸ್ ಅಂತಂದ್ರೆ ಅರ್ನಿಂಗ್ ಪರ್ ಶೇರ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನಂತಂದ್ರೆ ಅಮೌಂಟ್ ಅವೈಲೇಬಲ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್. ಹಾಗಾದ್ರೆ ಅಮೌಂಟ್ ಅವೈಲೇಬಲ್ ಅಂತಂದರೆ 1,50,000. ನಂಬರ್ ಆಫ್ ಶೇರ್ಸ್ ಎಷ್ಟಿದೆ 10,000 ಇದೆ. 1,50,000 ಡಿವೈಡೆಡ್ ಬೈ 10,000 ಈಸ್ ಈಕ್ವಲ್ ಟು 15 ರುಪೀಸ್. ಹಾಗಾದರೆ ಇಲ್ಲೇ ಅರ್ನಿಂಗ್ ಇದು ಅಮೌಂಟ್ ಅವೈಲೇಬಲ್ 1,50,000 ಇದೆ. ದೆನ್ ನಂಬರ್ ಆಫ್ ಶೇರ್ಸ್ 16,000 ಇದೆ. ಡಿವೈಡ್ ಮಾಡಿದರೆ 9.375 ಬರುತ್ತೆ. ನೆಕ್ಸ್ಟ್ ಇಲ್ಲೇ ಅಮೌಂಟ್ ಅವೈಲೇಬಲ್ 1,35,000 ಇದೆ. ದೆನ್ ನಂಬರ್ ಆಫ್ ಶೇರ್ಸು 13,000 ಇದೆ. ಡಿವೈಡ್ ಮಾಡಿದರೆ ನಿಮಗೆ 10.38 ಬರುತ್ತೆ. ನೆಕ್ಸ್ಟ್ ಇಲ್ಲೇ 1,20,000 ಇದೆ ಅಮೌಂಟ್ ಅವೈಲೇಬಲು. ಡಿವೈಡೆಡ್ ಬೈ 10,000 ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. ಸೊ ಡಿವೈಡೆಡ್ ಬೈ ಮಾಡಿದರೆ 12 ರುಪೀಸ್ ಬರ್ತೈತಿ. ನೆಕ್ಸ್ಟು ಇಲ್ಲಿ ಏನಾಗ್ತೈತೆ ಅಂತಂದರೆ 1,18,000 1,18,000 ಇದೆ. ಡಿವೈಡೆಡ್ ಬೈ 12 ಮಾಡ್ತೀರಿ. 12 ಮಾಡಿದರೆ 9.83 ಬರುತ್ತೆ. ಸೊ ಹಾಗಾದ್ರೆ ಇವು 4 ಆಪ್ಷನು ಇದನ್ನ ಬಿಡ್ರಿ, ಮತ್ತು ಪ್ರೆಸೆಂಟ್ ತೊಗೊಳ್ಬೇಡ್ರಿ. ನಿಮಗೆ ಕೇಳಿರೋದು ಏನಂತಂದರೆ ಪೂರ್ತಿ ಇಕ್ವಿಟಿ ಶೇರ್ ಕ್ಯಾಪಿಟಲ್ನಲ್ಲಿ 6 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿದರೆ 6 ಲಕ್ಷ ರೂಪಾಯಿದಲ್ಲಿ 3 ಲಕ್ಷ ಇಕ್ವಿಟಿ 3 ಲಕ್ಷ ಡೆಟ್ ಮಾಡಿದರೆ, ನೆಕ್ಸ್ಟ್ 6 ಲಕ್ಷ ರೂಪಾಯಿದಲ್ಲಿ ಪೂರ್ತಿ ಡೆಟ್ ಮೂಲಕ ಬಾರೋಡ್ ಕ್ಯಾಪಿಟಲ್ ಮೂಲಕ ತೊಗೊಂಡ್ರೆ, ನೆಕ್ಸ್ಟ್ 6 ಲಕ್ಷ ರೂಪಾಯಿನಲ್ಲಿ 2 ಲಕ್ಷ ಇಕ್ವಿಟಿ 4 ಲಕ್ಷ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ತೊಗೊಂಡ್ರೆ. ಹಾಗಾದರೆ ನೀವು ಕಂಪೇರ್ ಮಾಡ್ಕೊಬೇಕಾಗಿದ್ದು ಇವೇ 4 ಐಟಮ್. ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್, ಫೋರ್ತ್ ಒನ್. ಪ್ರೆಸೆಂಟ್ ಬೇಡ. ಹಾಗಾದರೆ ಇವು 4ರಲ್ಲಿ 9.375, 10.38, 12 ರುಪಿ, ದೆನ್ 9.83 ಇವು 4ರಲ್ಲಿ ಅರ್ನಿಂಗ್ ಪರ್ ಶೇರ್ ಯಾವುದು ಹೆಚ್ಚಿಗಿದೆಯೋ ಆ ಆಪ್ಷನನ್ನು ಆ ಪ್ರಾಜೆಕ್ಟನ್ನು ನಾವೇನು ಮಾಡ್ಕೊಳ್ಬೇಕು ಎಕ್ಸೆಪ್ಟ್ ಮಾಡ್ಕೊಳ್ಬೇಕು. ಸೊ ಹಾಗಾದರೆ ಇಲ್ಲಿ ಏನಾಗಿದೆ ಅಂದರೆ ಥರ್ಡ್ ಆಪ್ಷನ್ ಏನಿದೆಯಲ್ಲ, ದ್ಯಾಟ್ ಥರ್ಡ್ ಆಪ್ಷನ್ ಈಸ್ ರೆಕಮೆಂಡೆಡ್ ಬಿಕಾಸ್ ಅರ್ನಿಂಗ್ ಪರ್ ಶೇರ್ ಈಸ್ ಮೋರ್. ಇವು ಮೂರನ್ನು ಇವು 4ರಲ್ಲಿ ಹೆಚ್ಚಿಗೆ ಇರೋದು 12 ರೂಪಾಯಿ ಇದೆ. ಸೊ ಯಾವುದು ಅರ್ನಿಂಗ್ ಪರ್ ಶೇರ್ ಹೆಚ್ಚಿಗೆ ಇದೆಯೋ ಅದನ್ನು ನಾವೇನು ಮಾಡ್ಕೊಳ್ಬೇಕಂದ್ರೆ ಸಿಲೆಕ್ಟ್ ಮಾಡ್ಕೋಬೇಕಾಗ್ತೈತಿ ಅಥವಾ ರೆಕಮೆಂಡ್ ಮಾಡಬೇಕಾಗತ್ತೆ. ಹಾಗಾದರೆ ಥರ್ಡ್ ಆಪ್ಷನ್ನಲ್ಲಿ ನಿಮಗೆ ಏನಿದೆಪ್ಪ ಅಂತಂದ್ರೆ ನೋಡ್ರಿ, ಇಲ್ಲಿ ಥರ್ಡ್ ಇದೆ. ಥರ್ಡ್ ಏನಿದೆ ಅಂದರೆ ಎಲ್ಲ ಡೆಟ್ಟು, ಈಗ ನೀವೇನು 6 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡ್ಕೋಬೇಕಂತ ಮಾಡಿದ್ರಲ್ಲ ಎಕ್ಸ್ಟ್ರಾ, ಈ 6 ಲಕ್ಷ ರೂಪಾಯಿ ಪೂರ್ತಿ ಯಾವ ರೂಪದಲ್ಲಿ ತೊಗೊಳ್ಬೇಕು, ಬಾರೋಡ್ ಕ್ಯಾಪಿಟಲಲ್ಲಿ ಸಾಲದ ರೂಪದಲ್ಲಿ 6 ಲಕ್ಷ ರೂಪಾಯಿ ನೀವು ಸಾಲ ತೊಗೊಂಡು ಮಾಡಿದರೆ ನಿಮಗೆ ಅರ್ನಿಂಗ್ ಪರ್ ಶೇರ್ ಹೆಚ್ಚಿಗೆ ಆಗ್ತೈತಿ. ಸೊ ಹಾಗಾದರೆ ಫಸ್ಟ್ ಆಪ್ಷನ್ನೂ ಬೇಡ. ಎಲ್ಲ 6 ಲಕ್ಷ ರೂಪಾಯಿ ಇಕ್ವಿಟಿ ಶೇರ್ ಮೂಲಕ ತೊಗೊಂಡ್ರು ಅದು ಬೇಡ. ನೆಕ್ಸ್ಟ್ 3 ಲಕ್ಷ ರೂಪಾಯಿ ಇಕ್ವಿಟಿ 3 ಲಕ್ಷ ರೂಪಾಯಿ ಡೆಟ್ ಇದು ಬೇಡ. ದೆನ್ ಯಾಕಂದರೆ ಇವೆಲ್ಲ ಅರ್ನಿಂಗ್ ಪರ್ ಶೇರ್ ಕಡಿಮೆ ಇದಾವೆ. ನೆಕ್ಸ್ಟ್ 4ನೇದು ಏನೈತಲ್ಲ ಇದು ಬೇಡ. 2 ಲಕ್ಷ ರೂಪಾಯಿ ಇಕ್ವಿಟಿ 4 ಲಕ್ಷ ರೂಪಾಯಿ ಪ್ರಿಫರೆನ್ಸಸ್ ಇದು ಬೇಡ. ಹಾಗಾದರೆ ಯಾವುದು ಯೋಗ್ಯ ಅಂತಂದರೆ ಥರ್ಡ್ ಆಪ್ಷನ್ ಅಂತ ಇದೆಯಲ್ಲ, ಯಾಕಂದರೆ ಅಲ್ಲೇ ಅರ್ನಿಂಗ್ ಪರ್ ಶೇರ್ ಏನಾಗಿದೆ ಹೆಚ್ಚಿಗೆ ಇದೆ, 12 ರೂಪಾಯಿ ಇದೆ. ಸೊ ಈ ರೀತಿ ನೀವು ಅರ್ನಿಂಗ್ ಪರ್ ಶೇರ್ ಪ್ರಾಬ್ಲಮನ್ನು ಮಾಡ್ಕೊಳ್ಬೇಕು. ಹಾಗಾದರೆ ಅರ್ನಿಂಗ್ ಪರ್ ಶೇರ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನು, ಅಮೌಂಟ್ ಅವೈಲೇಬಲ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್. ಹಾಗಾದರೆ ಫಸ್ಟ್ ನಾವೇನು ಮಾಡಬೇಕು, ಅಮೌಂಟ್ ಅವೈಲೇಬಲ್ ಕ್ಯಾಲ್ಕುಲೇಷನ್ ಮಾಡಬೇಕು. ಅಮೌಂಟ್ ಅವೈಲೇಬಲ್ ಕ್ಯಾಲ್ಕುಲೇಷನ್ ಮಾಡುವಾಗ ಆಪರೇಟಿಂಗ್ ಪ್ರಾಫಿಟ್ ತೆಗೆದುಕೊಳ್ಳಿ, ಅವರೇ ಕೊಟ್ಟಿರ್ತಾರೆ. ಇಂಟ್ರೆಸ್ಟ್ ಲೆಸ್ ಮಾಡಿ ಇದ್ದರೆ, ದೆನ್ ಟ್ಯಾಕ್ಸ್ ಲೆಸ್ ಮಾಡಿ, ದೆನ್ ಡಿವಿಡೆಂಟ್ ಇದ್ದರೆ ಡಿವಿಡೆಂಟ್ ಲೆಸ್ ಮಾಡಿ, ಬಂದ ಅಮೌಂಟನ್ನೇ ನಾವು ಅಮೌಂಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ಸ್ ಅಂತೀವಿ. ಸೊ ಇದನ್ನು ನಂಬರ್ ಆಫ್ ಇಕ್ವಿಟಿ ಶೇರ್ಸ್ನಿಂದ ಡಿವೈಡ್ ಮಾಡಿ. ಹಾಗಾದರೆ ನಂಬರ್ ಆಫ್ ಇಕ್ವಿಟಿ ಶೇರ್ ಕೊಟ್ಟಿರೋದಿಲ್ಲ, ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು ನಾವು. ಟೋಟಲ್ ಇಕ್ವಿಟಿ ಶೇರ್ಸ್ ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ ಮಾಡಿಕೊಂಡ್ರೆ ಈಚ್
ಆಪ್ಷನ್ನಲ್ಲಿ ನಿಮಗೆ ನಂಬರ್ ಆಫ್ ಶೇರ್ಸ್ ಬರ್ತವೆ. ಸೊ ಅಮೌಂಟ್ ಅವೈಲೇಬಲನ್ನು ನಂಬರ್ ಆಫ್ ಇಕ್ವಿಟಿ ಶೇರ್ಸಿಂದ ಡಿವೈಡ್ ಮಾಡಿದರೆ ಅರ್ನಿಂಗ್ ಪರ್ ಶೇರ್ ಬರುತ್ತೆ. ಈ ರೀತಿಯಾಗಿ ನಾವು ಅರ್ನಿಂಗ್ ಪರ್ ಶೇರ್ ಪ್ರಾಬ್ಲಮನ್ನು ಮಾಡಬೇಕು. ದೆನ್ ಲೆಟ್ ಅಸ್ ಸಿ ಒನ್ ಮೋರ್ ಪ್ರಾಬ್ಲಮ್. It is a proposal to start a business requiring capital of rupees 15 lakh and an assured return of 20% on investment. Calculate earning per share and suggest the best alternative. The first, if the entire capital is raised by means of rupees 100 equity shares, and B, if 50% is raised from equity shares and remaining 50% from 10% debentures, the tax rate is 50%. ಈಗೇನು ಫಸ್ಟ್ ಪ್ರಾಬ್ಲಮ್ ಮಾಡಿದ್ವಲ್ಲ ಅದೇ ರೀತಿ ಪ್ರಾಬ್ಲಮನ್ನು ಇಲ್ಲಿ ಮಾಡ್ಕೊಳ್ಬೇಕು. ಬಟ್ ಅಲ್ಲೇನಾಗಿತ್ತಂದರೆ ಎಕ್ಸಿಸ್ಟಿಂಗ್ 10 ಲಕ್ಷ ಇತ್ತು, ಎಡಿಷ್ನಲ್ 6 ಲಕ್ಷ ರೂಪಾಯಿಗೆ ಅಷ್ಟೇ ಕೇಳಿದ್ರು ನಮಗೆ. ಇಲ್ಲೇನಾಗಿದೆ ಸ್ಟಾರ್ಟಿಂಗ್ 15 ಲಕ್ಷ ರೂಪಾಯಿಗೆ ಕೇಳಿದ್ದಾರೆ. ಸೊ ನೀವೇನು ಮಾಡ್ಕೋಬೇಕಂತಂದರೆ 15 ಲಕ್ಷ ರೂಪಾಯಿಯನ್ನು ಇದು ಎಕ್ಸಿಸ್ಟಿಂಗ್ ಮಾಡ್ಕೊಳ್ಳಿ. 15 ಲಕ್ಷ ರೂಪಾಯಿಯನ್ನು ಎಂಟೈರ್ ಅಮೌಂಟು ಪೂರ್ತಿ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಮೂಲಕ ಕಲೆಕ್ಟ್ ಮಾಡಿದ್ರೆ ಹೆಂಗೆ ಮಾಡಬೇಕು. ದೆನ್ 50% ಇಕ್ವಿಟಿ ಶೇರ್ ಮೂಲಕ 50% ಡಿಬೆಂಚರ್ ಮೂಲಕ ಮಾಡಿದರೆ ಹೇಗೆ ಮಾಡ್ಕೊಳ್ಬೇಕಂತೇಳಿ. ರೇಟ್ ಆಫ್ ರಿಟರ್ನ್ ಎಷ್ಟಿದೆ, 50% ಇದೆ. ನೆಕ್ಸ್ಟು ಇಲ್ಲೇನಾಗಬೇಕಂತಂದರೆ ನಿಮಗೆ ಅಶ್ಯೂರ್ಡ್ ರಿಟರ್ನ್ ಅಂತ ಇದೆಯಲ್ಲ, ಅಶ್ಯೂರ್ಡ್ ರಿಟರ್ನನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಅಲ್ಲೇನಾಗ್ತಿತ್ತು ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಅಂತ ಕೊಟ್ಟಿದ್ದರು. ಬಟ್ ಇಲ್ಲೇನಾಗಿದೆ ಅಂತಂದರೆ ನಿಮಗೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಕೊಟ್ಟಿಲ್ಲ. ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ನಾವು ಹೇಗೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಂತಂದರೆ ಇಲ್ಲೇನು ಕ್ಯಾಪಿಟಲ್ ಇದೆ ಅಲ್ರಿ 15 ಲ್ಯಾಕ್ ರುಪೀಸ್ ಇದೆ ಅಲ್ಲ, ಈ 15 ಲ್ಯಾಕಿಗೆ ಎಷ್ಟು ರಿಟರ್ನ್ ಇದೆ, ಇದು 20% ಇದೆ. ಸೊ 15 ಲ್ಯಾಕಿಗೆ 20% ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ ನಮಗೆ ಅಶ್ಯೂರ್ಡ್ ಅರ್ನಿಂಗ್ಸ್ ಬರ್ತೈತಿ. ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಎಷ್ಟಾಗ್ತೈತಿ, 3 ಲ್ಯಾಕ್ ರುಪೀಸ್ ಬರ್ತೈತಿ. 15 ಲಕ್ಷಕ್ಕೆ 20% ಅಂದರೆ 3 ಲ್ಯಾಕು. ಸೊ ಫಸ್ಟ್ ಆಲ್ಟರ್ನೇಟಿವ್ ಏನು ಹೇಳ್ರಿ, ಪೂರ್ತಿ ಇಕ್ವಿಟಿ ಶೇರ್ ಕ್ಯಾಪಿಟಲು ಎಷ್ಟು ಲಕ್ಷ, 15 ಲಕ್ಷ ಪೂರ್ತಿ ಇಕ್ವಿಟಿ ಶೇರ್ ಕ್ಯಾಪಿಟಲ್ ತೊಗೊಂಡ್ರೆ. ನೆಕ್ಸ್ಟ್ ಇಲ್ಲೇ 7,50,000 ರೂಪಾಯಿ ಇಕ್ವಿಟಿ ಶೇರ್ ಕ್ಯಾಪಿಟಲು, 7,50,000 ರೂಪಾಯಿ ಡಿಬೆಂಚರ್ ಕ್ಯಾಪಿಟಲ್. ಸೊ 50-50 ಇಲ್ಲಿ ಬರ್ದಿದ್ದೇನೆ, ನಿಮ್ಗೆ ಅಷ್ಟು ಸರಿಯಾಗಿ ಕಾಣ್ತೈತೆ ಅಲ್ಲಿ ನೋಡ್ರಿ. ಇದೇನು ಸೆಕೆಂಡ್ ಆಲ್ಟರ್ನೇಟಿವ್ನಲ್ಲಿ ಏನಿದೆ 7,50,000 ರೂಪಾಯಿ ಇಕ್ವಿಟಿ, 7,50,000 ರೂಪಾಯಿ ಡೆಟ್. ಅಲ್ಲಿ ಹೇಳಿದಾರಲ್ಲ 50% ಇಕ್ವಿಟಿ 50% ಡೆಟ್ ಕ್ಯಾಪಿಟಲ್ ಅಂತೇಳಿ. ಈಗ ನಾನೇನು ಮೊದಲೇ ಪ್ರಾಬ್ಲಮ್ ಏನು ಮಾಡಿದ್ನಲ್ಲ ನಿಮಗೆ, ಮೊದಲೇ ಪ್ರಾಬ್ಲಮ್ನಲ್ಲಿ ಫಸ್ಟ್ ಆಲ್ಟರ್ನೇಟಿವ್ ಇದು ನೋಡಿ, 2 ಆಲ್ಟರ್ನೇಟಿವ್ ಇದೆಯಲ್ಲ, ಆ 2 ಆಲ್ಟರ್ನೇಟಿವ್ದ ಕಾಲಮದ ಆನ್ಸರನ್ನು ನೀವು ಇಲ್ಲಿ ಮಾಡ್ಕೊತ ಹೋಗಬೇಕು. ನಾನು ನಿಮ್ಗೆ ಇಲ್ಲೇ ತೋರಿಸ್ತಾ ಇದ್ದೇನೆ. ನಿಮಗೆ 2 ಆಲ್ಟರ್ನೇಟಿವ್ ಮೊದಲೇದು ಇಲ್ಲೇ ನೋಡಿ, ಇಲ್ಲಿ 50-50 ಬಂದಿತ್ತು ಇಲ್ಲಿ. ಇದು ಫಸ್ಟ್ ಆಪ್ಷನಲ್ಲಿ ಎಂಟೈರ್ ಅಮೌಂಟ್ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ನಲ್ಲಿ ತೊಗೊಂಡ್ರೆ ಏನು ಮಾಡಬೇಕು ಅನ್ನೋದಿತ್ತು. ಸೊ ಇಲ್ಲೇ ಎಂಟೈರ್ ಅಮೌಂಟ್ ಆಫ್ ಇಕ್ವಿಟಿ ಶೇರ್ ಕ್ಯಾಪಿಟಲು, ಇಲ್ಲೇ 50% ಇಕ್ವಿಟಿ 50% ಡೆಟ್. ಸೊ ಇವೆರಡು ಏನದಾವಲ್ಲ, ಇವೆರಡು ಕಾಲಮ್ನ ಏನು ಮಾಡಿದಾವಲ್ಲ ಅದೇ ಕಾಲಮ್ಗಳನ್ನು ಇಲ್ಲಿ ಮಾಡ್ಕೊಳ್ಬೇಕು ನೀವು. ಸೊ 3 ಲ್ಯಾಕ್ ರುಪೀಸ್ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಇದೆ. 3 ಲ್ಯಾಕ್ ಅಲ್ಲಿ ಕೊಟ್ಟಿದ್ರು, ಇಲ್ಲಿ ಕೊಟ್ಟಿಲ್ಲ. ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು ನಾವು. ಎಲ್ಲೇ 15 ಲ್ಯಾಕ್ 20% ಮಾಡಿಕೊಂಡ್ರೆ 3 ಲ್ಯಾಕ್ ಬರ್ತೈತಿ. ನೆಕ್ಸ್ಟ್ ಇಂಟ್ರೆಸ್ಟ್ ತೆಗೆದುಕೊಳ್ಳಿ, ಲೆಸ್ ಇಂಟ್ರೆಸ್ಟ್ ಮಾಡಬೇಕು. ಇಂಟ್ರೆಸ್ಟ್ ಯಾವ ಆಪ್ಷನ್ನಲ್ಲಿದೆ, ಆಲ್ಟರ್ನೇಟಿವ್ 2ನಲ್ಲಿದೆ. ಯಾಕಂದರೆ ಇಲ್ಲಿ 7,50,000 ರೂಪಾಯಿ ಇಕ್ವಿಟಿ ಇದೆ, 7,50,000 ರೂಪಾಯಿ ಡೆಟ್ ಇದೆ. ಹಾಗಾದ್ರೆ ಈ 7,50,000 ರೂಪಾಯಿಗೆ 10% ಅಂದರೆ 75,000 ಆಗುತ್ತೆ. ಸೊ ಇದನ್ನು ಲೆಸ್ ಮಾಡ್ಕೊಳ್ಳಿ. ಇಲ್ಲಿ 3 ಲ್ಯಾಕಿಗೆ ಇಂಟ್ರೆಸ್ಟ್ ಇಲ್ಲ ಮತ್ತು 3 ಲ್ಯಾಕ್ ಬರ್ತೈತಿ. ಇಲ್ಲಿ 3 ಲ್ಯಾಕಿಗೆ ಇಂಟ್ರೆಸ್ಟ್ ಇದೆ 75,000, 2,25,000 ಬರ್ತೈತಿ. ಇದನ್ನೇನು ಅನ್ಕೋಬೇಕಂತಂದ್ರೆ ಅರ್ನಿಂಗ್ಸ್ ಆಫ್ಟರ್ ಇಂಟ್ರೆಸ್ಟ್ ಅಂದ್ಕೊಳ್ರಿ. ನೆಕ್ಸ್ಟ್ ಟ್ಯಾಕ್ಸ್ ಲೆಸ್ ಮಾಡ್ಕೊಳ್ಳಿ 50%. 50% ಆಫ್ 3 ಲ್ಯಾಕು 1,50,000, 50% ಆಫ್ 2,25,000 1,12,500 ಆಗುತ್ತೆ. ಸೊ 3 ಲ್ಯಾಕ್ನಲ್ಲಿ 1,50,000 ಮೈನಸ್ ಮಾಡ್ಕೊಳ್ಳಿ, 1,50,000 ಬರ್ತೈತಿ. 2,25,000ನಲ್ಲಿ 1,12,500 ಲೆಸ್ ಮಾಡ್ಕೊಳ್ಳಿ, 1,12,500. ಇದೇನಿದು ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್. ಇನ್ನು ಪ್ರಾಬ್ಲಮ್ ನೋಡಿ ಸೇಮ್. ನೆಕ್ಸ್ಟು ಲೆಸ್ ಡಿವಿಡೆಂಟ್ ಆನ್ ಪ್ರಿಫರೆನ್ಸ್ ಶೇರ್ಸು ಇಲ್ಲಿ ಇಲ್ಲ. ಹಿಂದ್ಲು ಪ್ರಾಬ್ಲಮ್ನಾಗಿತ್ತು, 4ನೇ ಆಪ್ಷನ್ನಲ್ಲಿ ಇತ್ತು, 4ನೇ ಆಲ್ಟರ್ನೇಟಿವ್ನಲ್ಲಿ. ಸೊ ಇಲ್ಲಿ ಪ್ರಿಫರೆನ್ಸ್ ಶೇರ್ ಇಲ್ಲ, ಅದರಿಂದ ಲೆಸ್ ಬೇಡ ಬಿಟ್ಬಿಡಿ. ನೆಕ್ಸ್ಟು ಇದು ಪ್ರಾಫಿಟ್ ಅವೈಲೇಬಲ್ ಆರ್ ಅಮೌಂಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸು.
ಫಸ್ಟ್ ಆಲ್ಟರ್ನೇಟಿವ್ನಲ್ಲಿ 1,50,000, ಸೆಕೆಂಡ್ ಆಲ್ಟರ್ನೇಟಿವ್ನಲ್ಲಿ 1,12,500 ಇದೆ. ನೆಕ್ಸ್ಟ್ ನಂಬರ್ ಆಫ್ ಇಕ್ವಿಟಿ ಶೇರ್ಸು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಅಂದರೆ ಇಲ್ಲೇನು 15 ಲ್ಯಾಕ್ ಇದೆಯಲ್ಲ, ಡಿವೈಡೆಡ್ ಬೈ 100 ಮಾಡ್ಕೊಳ್ಳಿ. ಮಾಡಿಕೊಂಡ್ರೆ 15,000 ಬರ್ತೈತಿ. ಇಲ್ಲಿ ಏನಾಗಿದೆ ಅಂದರೆ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಬರೀ 7,50,000 ಅಷ್ಟೇ ಇದೆ. ಯಾಕಂದರೆ 50% ಇಕ್ವಿಟಿ, 50% ಡೆಟ್ ಅಂತಾರೆ. 15 ಲಕ್ಷ ರೂಪಾಯಿಯನ್ನು 7,50,000 ರೂಪಾಯಿ ಇಕ್ವಿಟಿ ಶೇರ್ ಮೂಲಕ, 7,50,000 ರೂಪಾಯಿ ಡೆಟ್ ಮೂಲಕ ಕಲೆಕ್ಟ್ ಮಾಡಿರೋಂಥದ್ದು. ಹಾಗಾದರೆ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಎಷ್ಟಿತ್ತು? 7,50,000 ಇದೆ. 7,50,000 ಡಿವೈಡೆಡ್ ಬೈ 100 ಮಾಡ್ಕೊಳ್ಳಿ. ನಿಮಗೆ 7,500 ಶೇರ್ಸ್ ಬರ್ತವೆ. ಸೊ ಇಲ್ಲೇ ಅಮೌಂಟ್ ಅವೈಲೇಬಲ್ ಇದೆ. ಇ ಪಿ ಎಸ್ ಈಸ್ ಈಕ್ವಲ್ ಟು ಅರ್ನಿಂಗ್ ಪರ್ ಶೇರ್ ಈಸ್ ಈಕ್ವಲ್ ಟು ಫಾರ್ಮುಲಾ ಏನು ಹೇಳ್ರಿ? ಅಮೌಂಟ್ ಅವೈಲೇಬಲ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್. ಅಮೌಂಟ್ ಅವೈಲೇಬಲ್ 1,50,000 ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ 15,000 ಮಾಡಿದರೆ ನಿಮಗೆ 10 ರೂಪೀಸ್ ಬರ್ತೈತಿ. ನೆಕ್ಸ್ಟ್ ಇಲ್ಲೇ ಅಮೌಂಟ್ ಅವೈಲೇಬಲ್ ಈಸ್ 1,12,500 ಡಿವೈಡೆಡ್ ಬೈ 7,500 ಮಾಡ್ಕೊಳ್ಳಿ. ದೆನ್ ಇಕ್ವಿಟಿ ಪರ್ ಶೇರ್ ಈಸ್ ಈಕ್ವಲ್ ಟು ಅರ್ನಿಂಗ್ ಪರ್ ಶೇರ್ ಈಸ್ ಈಕ್ವಲ್ ಟು 15 ರೂಪೀಸ್ ಬರ್ತೈತಿ. ಹಾಗಾದರೆ ಹೇಳಿ, ಈಗ ಇವೆರಡರಲ್ಲಿ ಯಾವುದು ಅರ್ನಿಂಗ್ ಪರ್ ಶೇರ್ ಜಾಸ್ತಿ ಇದೆ? 15 ರೂಪೀಸ್ ಸೆಕೆಂಡ್ ಆಲ್ಟರ್ನೇಟಿವ್ನಲ್ಲಿ ಜಾಸ್ತಿ ಇದೆ. ಹಾಗಾದರೆ ನೀವು ಯಾವುದನ್ನು ರೆಕಮೆಂಡ್ ಮಾಡಬೇಕು? ಸೆಕೆಂಡ್ ಆಪ್ಷನನ್ನು ರೆಕಮೆಂಡ್ ಮಾಡಬೇಕು. ಸೆಕೆಂಡ್ ಆಪ್ಷನ್ ಅಂದರೆ ಯಾವುದು? 15 ಲಕ್ಷ ರೂಪಾಯಿನ ಹೇಗೆ ಕಲೆಕ್ಟ್ ಮಾಡಬೇಕಂತಂದ್ರೆ 50% ಇಕ್ವಿಟಿ ಶೇರ್ 7,50,000 ಇಕ್ವಿಟಿ ಶೇರ್ ಮೂಲಕ 7 ಲ್ಯಾಕ್ ರೂಪೀಸ್ 50,000 ನೀವು ಡೆಟ್ ಮೂಲಕ ಕಲೆಕ್ಟ್ ಮಾಡಿಕೊಂಡ್ರೆ ನಿಮ್ದು ಅರ್ನಿಂಗ್ ಪರ್ ಶೇರ್ ಹೆಚ್ಚಿಗೆ ಇರ್ತೈತಿ. ಸೊ ಆದ್ದರಿಂದ ಎರಡನೇ ಆಲ್ಟರ್ನೇಟಿವ್ ಏನಿದೆಯಲ್ಲ, ಇದನ್ನು ನಾವು ರೆಕಮೆಂಡ್ ಮಾಡಬೇಕು ಅಥವಾ ಇದನ್ನು ಸೂಟೇಬಲ್ ಅಂತೇಳಿ ಹೇಳಬೇಕು. ಈ ರೀತಿಯಾಗಿ ಅರ್ನಿಂಗ್ ಪರ್ ಶೇರ್ ಪ್ರಾಬ್ಲಮನ್ನು ಮಾಡಬೇಕು. ಸೊ ಇವೆಲ್ಲ ಪ್ರಾಬ್ಲಮ್ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇವೆಲ್ಲ ಅರ್ನಿಂಗ್ ಪರ್ ಶೇರ್ ಮೇಲೆ ಪ್ರಾಬ್ಲಮ್ಸ್ ಇದ್ದೇ ಇರ್ತಾವೆ ಸಾಮಾನ್ಯವಾಗಿ, ಎಲ್ಲ ಯೂನಿವರ್ಸಿಟಿನಲ್ಲೂ ಕೇಳ್ತಾರೆ. ಸೊ ಈ ಪ್ರಾಬ್ಲಮ್ಸನ್ನು ನೀವು ಎರಡು ಪ್ರಾಬ್ಲಮನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಇದೇ ಟೈಪ್ ಪ್ರಾಬ್ಲಮನ್ನು ನೀವು ಮತ್ತೆ ಪ್ರಾಕ್ಟೀಸ್ ಮಾಡ್ಕೊಳ್ರಿ ಅಂತ ಹೇಳ್ತಾ, ಇವು ನಿಮ್ಗೆ ಅರ್ಥ ಆಗಿದ್ದಾವೆ ಅಂತೇಳಿ ಅನ್ನೋ ಭರವಸೆಯೊಂದಿಗೆ, ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆನಂತರ ಯಾರು ನೀವೆಲ್ಲ ಬೇರೆಯವ್ರಿಗೆ ಶೇರ್ ಮಾಡಿ. ಮತ್ತು ನೀವು ಕಮೆಂಟ್ ಮಾಡುವಾಗ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ಫೋನ್ ನಂಬರನ್ನು ಇದು ಮಾಡಿ. ನನ್ನ ನಂಬರ್ ಇದೆ, ನನ್ನ ನಂಬರಿಗೆ ನೀವು ವಾಟ್ಸಪ್ ಮಾಡಿ, ಅದು ಸೇವ್ ಮಾಡ್ಕೊತೀನಿ. ಮತ್ತು ಬೇರೆ ಇನ್ಫಾರ್ಮೇಷನ್ ಇದ್ದರೆ ನಿಮಗೆ ವಾಟ್ಸಪ್ಗೆ ನನಗೆ ಹಾಕಲಿಕ್ಕೆ ಅನುಕೂಲ ಆಗುತ್ತೆ. ಸೊ ನನ್ನ ನಂಬರ್ ಎಲ್ಲ ಗೊತ್ತಿದೆ ನಿಮಗೆ, 9481009236. ಸೊ ಎಲ್ಲರೂ ನೀವು ವಾಟ್ಸಪ್ ಮಾಡಿ ನನಗೆ ಮೆಸೇಜನ್ನು ಹಾಕಿ, ಸೊ ದ್ಯಾಟ್ ಐ ಕ್ಯಾನ್ ಕಾಂಟ್ಯಾಕ್ಟ್ ಯು. ಸೊ ಇಷ್ಟು ಹೇಳ್ತಾ ಮತ್ತೊಂದು ಪ್ರಾಬ್ಲಮಿನೊಂದಿಗೆ, ಮತ್ತೊಂದು ಟಾಪಿಕ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಬಹುಶಃ ಕ್ಯಾಪಿಟಲೈಸೇಷನ್ ಪ್ರಾಬ್ಲಮ್ ಒಂದು ಹೇಳಬೇಕಂತ ವಿಚಾರ ಇದೆ. ಆ ಕ್ಯಾಪಿಟಲೈಸೇಷನ್ ಪ್ರಾಬ್ಲಮನ್ನು ವಿಡಿಯೋದೊಂದಿಗೆ ನೀವು ಭೇಟಿಯಾಗೋಣ ಅಂತ ಹೇಳ್ತಾ, ನಿಮಗೆಲ್ಲ ಬೆಸ್ಟ್ ಆಫ್ ಲಕ್ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.